ಮುದ್ರಾ ಯೋಜನೆ ಬಗ್ಗೆನೇ ಎಷ್ಟೋ ವಿವಾದಾತ್ಮಕವಾದ ವಿಷಯಗಳು. ಯಾಕಂದ್ರೆ 50 ಕೋಟಿ ಜನ 50 ಕೋಟಿ ಜನಕ್ಕೆ ಇವು ಕೊಟ್ಟಿದ್ರೆ ನಿಶ್ಚಿತವಾಗಿಯೂ ಇವತ್ತು ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತಲ್ಲ, ಇಲ್ಲ ಆಗ್ಯದನ ಅನ್ನುವಂಥ ಪ್ರಶ್ನೆ ಹೊಡೆದೇ ಕಾಡ್ತಾ ಇದೆ. ಮತ್ತು ಇತ್ತೀಚೆಗೆ ಒಂದು ವರದಿ ಬಂದದ, ನಾವು ಇಲ್ಲಿವರೆಗೆ 24-25 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದಪ್ಪ. ರಿಟರ್ನ್ ಅಪ್ ಅಂದರೆ ಗೊತ್ತದ ನಿಮಗೆ, ಈ ಕಂಪ್ನಿಗಳಿಗೆ ಸಾಲ ಕೊಡೋದು, ಸಾಲ ಕೊಟ್ಟ ಮೇಲೆ ಅವು ಸರಿಯಾಗಿ ನಡೆಸೋದಿದ್ದಾಗ ದಿವಾಳಿ ಹೇಳುವಂಥದ್ದು, ದಿವಾಳಿ ಇದ್ದಾಗ ಅವ್ರನ್ನ ಉಳಿಸೋ ಸಲುವಾಗಿ ಅವುಗಳನ್ನು ಆ ಕಂಪ್ನಿಗಳ ದಿವಾಳಿ ಆದ ಸಂದರ್ಭದಲ್ಲಿ ಅವುಗಳ ಸಾಲ ಮನ್ನಾ ಮಾಡಿಬಿಡುವಂಥದ್ದು ಅಂತ ಮಾಡಿ ಇವತ್ತು ಹೆಚ್ಚು ಕಡಿಮೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಸಾಲ ಮನ್ನಾ ಮಾಡಿದ್ದೇನ, ರಿಟರ್ನ್ ಅಪ್ ಮಾಡಿದ್ದೇನೆ, ಹಾಲಿನ ಕಿತ್ತಾಕಿಬಿಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಅದರಲ್ಲೂ ಇವತ್ತು 38 ಲಕ್ಷ ಕೋಟಿ ರೂಪಾಯಿಗಳ ಈ ಎಲ್ಲ ಸಾಲ ಕೊಟ್ಟಿದ್ದಿದೆ. ಅದರಲ್ಲಿ ಮರಳಿ ಬಂದಿದ್ದು ಮೇಲಿಂದ 3 ಲಕ್ಷ ಕೋಟಿ ಬಂದಿರ್ಬೋದು. ಸರ್ಕಾರ ಪಕ್ಕ ಹೇಳೋದಿಲ್ಲ, ಅದನ್ನು ಒಂದು ಅಂದಾಜು ಮೇಲೆ ಹೇಳ್ತದೆ. ಡೆಫಿನೆಟ್ನೆಸ್ ಇಲ್ಲ ಅಲ್ಲೇ. ಇನ್ಸಿಡೆಂಟ್ ರಿಪೋರ್ಟ್ ಆಗಿರ್ಬೋದು, ಮತ್ತೊಂದು ಏನೋ ಆಗಿರ್ಬೋದು, ಸರ್ಕಾರ ರಿಪೋರ್ಟ್ಗಳು. 35 ಲಕ್ಷ ಕೋಟಿ ರೂಪಾಯಿ ಏನಪ್ಪ ದಿವಾಳಿ ಆಗ್ಯದ, ಹೋಗ್ಯದ, ರಿಟರ್ನ್ ಅಪ್ ಆಗಿದೆ ಅಂತ ಮಾತಾಡ್ತಾರೆ. ಸಣ್ಣ ಅಮೌಂಟ್ ಅಲ್ಲದು, 35 ಲಕ್ಷ ಕೋಟಿ ರೂಪಾಯಿಗಳು. ಯಾಕಪ್ಪ ಅಂತಂದ್ರೆ ಈ ನಮ್ಮ ಮೋದಿಯವ್ರ ಸರ್ಕಾರ ಬಿಟ್ಕೊಂಡ ನಮ್ಮ ಏನಪ್ಪ ಅಂತಂದ್ರೆ ಭಾರತದ ಸಾಲ 53 ಲಕ್ಷ ಕೋಟಿ ರೂಪಾಯಿ ಇದ್ದಿದ್ದು ಇವತ್ತು 225 ಅಥವಾ 30 ಗೊತ್ತಿಲ್ಲ ಹೇಳೋದು.